ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಜನ ನಿಮ್ಮ ಮೇಲೆ ಅನುಮಾನ ಪಡ್ತಾರೆ, ಆಮೇಲೆ ನಿಮಗೆ ಅವಮಾನ ಮಾಡ್ತಾರೆ. ಅದನ್ನು ನೀವು ಯಶಸ್ವಿಯಾಗಿ ದಾಟಿದರೆ ಅವರೇ ನಿಮಗೆ ಸನ್ಮಾನ ಮಾಡುತ್ತಾರೆ. ಬಂಡೆಕಲ್ಲನ್ನೇ ಕೆತ್ತಿ ಕೆತ್ತಿ ಸುಂದರ ವಿಗ್ರಹವನ್ನು ಮಾಡುವ ಮನುಷ್ಯ ತನ್ನ ಜೀವನವನ್ನು ಕೆತ್ತಿ ಸುಂದರವನ್ನಾಗಿಸಿಕೊಳ್ಳುವುದರಲ್ಲಿ ಸೋತು ಬಿಡುತ್ತಾನೆ. ಕೊನೆಗೆ ತಾನೇ ಕೆತ್ತಿದ ವಿಗ್ರಹದ ಮುಂದೆ ನಿಂತು ಕಾಪಾಡು ದೇವರೇ ಎಂದು ಪ್ರಾರ್ಥಿಸುತ್ತಾನೆ. ಜೀವನದಲ್ಲಿ ಗುಬ್ಬಚ್ಚಿಯಾಗಬೇಡ, ಹದ್ದಿನಂತೆ ಇರುವುದಕ್ಕೆ ಪ್ರಯತ್ನ ಮಾಡು. ಯಾಕಂದರೆ ಗುಬ್ಬಚ್ಚಿ ಹೆಚ್ಚು ಎತ್ತರಕ್ಕೆ ಹಾರುವುದಿಲ್ಲ, ಆದರೆ ಹದ್ದು ಮೌನವಾಗಿದ್ದು ಆಕಾಶವನ್ನು ಸ್ಪರ್ಶಿಸುವ ಶಕ್ತಿಯನ್ನು ಹೊಂದಿರುತ್ತದೆ. ಜೀವನ ಅಂದರೆ ಹರಿಯುವ ನದಿ ಥರ ಇರಬೇಕು. ಹಿಂದೆ ಆಗಿದ್ದನ್ನು ಬಿಟ್ಟು ಮುಂದೆ ಆಗೋದರ ಕಡೆಗೆ ಗಮನ ಕೊಟ್ಟು ಖುಷಿಯಾಗಿರಬೇಕು. ಜೀವನದಲ್ಲಿ ನೋವು, ದುಃಖ, ನಿರಾಸೆ ಪಕ್ಕದಲ್ಲಿ ನೀವು ಜೀವನವನ್ನು ಕಳೀತಾ ಇದ್ದರೆ ಹಾಗೂ ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳು ಬರುತ್ತಿದ್ದರೆ ನೀವು ತಪ್ಪದೆ ಎರಡು ಕೆಲಸ ಮಾಡಬೇಕು. ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳು ಬಂದಾಗ ನಿಮ್ಮ ಕುಟುಂಬದವರ ಜೊತೆ ನೀವು ಹೆಚ್ಚು ಸಮಯ ಕಳೆಯಿರಿ. ಏಕೆಂದರೆ ನಿಮ್ಮ ಬಗ್ಗೆ ಯೋಚನೆ ಮಾಡುವ ಹೃದಯಗಳು ಕೇವಲ ನಿಮ್ಮ ಕುಟುಂಬದವರು ಮಾತ್ರ ಆಗಿರುತ್ತಾರೆ. ಇದರಿಂದ ನೀವು ಎಂತಹ ತೊಂದರೆಗಳಲ್ಲಿ ಅಥವಾ ನಿರಾಸೆಗಳಲ್ಲಿ ಇದ್ದರೂ ಅದರಿಂದ ಹೊರಗೆ ಬರುತ್ತೀರಾ. ಜೀವನದಲ್ಲಿ ನೀವು ಕಳೆದು ಹೋಗಿರುವ ಸುಂದರ ನೆನಪುಗಳನ್ನು ಹೊರಗೆ ಹಾಕಿ. ಏಕೆಂದರೆ ನೆನಪಿನ ಸಾಗರಗಳು ನಮ್ಮ ಮುಖದ ಮೇಲೆ ಸಂತೋಷವನ್ನು ನೀಡುತ್ತೆ, ನಮ್ಮಲ್ಲಿ ಉತ್ಸಾಹವನ್ನು ತುಂಬುತ್ತೆ. ಇದರಿಂದ ನಮ್ಮಲ್ಲಿರುವ ಕೆಟ್ಟ ಯೋಚನೆಗಳು ನಿಧಾನವಾಗಿ ದೂರವಾಗುತ್ತೆ. ನೋವು, ದುಃಖ, ನಿರಾಸೆಯ ಬಗ್ಗೆ ಹೆಚ್ಚು ಚಿಂತೆ ಮಾಡಲು ತೊಡಗಿದರೆ ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಲು ಸಾಧ್ಯವೇ ಇಲ್ಲ. ಪ್ರೀತಿಯ ಬಂಧುಗಳೇ, ಯಾವಾಗಲೂ ಒಂದು ಮಾತನ್ನು ನೆನಪಿಟ್ಟುಕೊಳ್ಳಿ. ಮನುಷ್ಯನಿಗೆ ಬರುವ ಕಷ್ಟಗಳು ಅದಕ್ಕಿಂತ ಹೆಚ್ಚಾಗಿ ಪ್ರಾಣಿ ಪಕ್ಷಿಗಳಿಗೆ ಬರುತ್ತೆ. ನಮ್ಮ ಕಷ್ಟಗಳನ್ನು ನಾವು ಮಾತಿನಿಂದ ಹೇಳಿಕೊಳ್ಳಬಹುದು, ಆದರೆ ಪ್ರಾಣಿ ಪಕ್ಷಿಗಳು ಯಾರಿಗೆ ಹೇಳುತ್ತೆ? ಕೊನೆಯವರೆಗೂ ಏಕಾಂಗಿಯಾಗಿಯೇ ಹೋರಾಡುತ್ತೆ. ಕಷ್ಟಗಳಿಲ್ಲದೆ ಮನುಷ್ಯನೇ ಇಲ್ಲ. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿ ಕಷ್ಟ ಇದ್ದೇ ಇದೆ. ಅದನ್ನು ಜಾಸ್ತಿ ಯೋಚನೆ ಮಾಡಿದಷ್ಟು ನಿನಗೆ ದುಃಖವಾಗುತ್ತೆ. ಶ್ರೇಷ್ಠ ಸಂಕಲ್ಪ ಮಾಡಿದವನಿಗೆ ಪ್ರಕೃತಿಯೇ ನೂರಾರು ಮಂದಿಯನ್ನು ಜೊತೆ ಮಾಡಿಕೊಳ್ಳುತ್ತೆ. ಹಿಂದಿನ ಕಾಲದಲ್ಲಿ ಮನುಷ್ಯನ ಮನಸ್ಸು ಬಂಗಾರವಾಗಿತ್ತು, ಗುಡಿಯ ಮೂರ್ತಿಗಳು ಕಲ್ಲಾಗಿದ್ದವು. ಆದರೆ ಈಗ ಗುಡಿಯ ಮೂರ್ತಿಗಳು ಬಂಗಾರವಾಗಿದ್ದಾವೆ, ಮನುಷ್ಯನ ಮನಸ್ಸು ಕಲ್ಲಾಗಿದೆ. ಸಾಧ್ಯವಾದರೆ ನಮ್ಮ ಶಕ್ತಿಯ ಮೇಲೆ ನಮ್ಮನ್ನು ನಾವು ಗೆಲ್ಲಬೇಕು. ಪರರ ಸೋಲಿನಿಂದ ಅಲ್ಲ, ನಮ್ಮ ನಿಜವಾದ ಯಶಸ್ಸು ಕೇವಲ ನಮ್ಮ ಪ್ರಯತ್ನದಿಂದಾಗಬೇಕು, ಅನ್ಯರ ಸೋಲಿನಿಂದ ಅಲ್ಲ. ವಾದದಿಂದ ತಾತ್ಕಾಲಿಕ ಗೆಲುವಾದಂತೆ ಕಾಣುತ್ತೆ, ಆದರೆ ತಾಳ್ಮೆ ಹಾಗಲ್ಲ. ತಕ್ಷಣಕ್ಕೆ ಸೋತಂತೆ ಕಂಡರೂ ಭವಿಷ್ಯದಲ್ಲಿ ಒಳ್ಳೆಯದೇ ಆಗುತ್ತೆ. ಕೊನೆಯದಾಗಿ ಒಂದು ಮಾತು, ಜೀವನದಲ್ಲಿ ಪ್ರೀತಿ ಇಲ್ಲದಿದ್ದರೆ ಜೀವನವೇ ಅಲ್ಲ. ಯಾವುದೇ ಸಮಸ್ಯೆ ಬಂದರೂ ಪ್ರೀತಿಯಿಂದನೇ ಪರಿಹಾರ ಸಿಗುತ್ತೆ. ಎಲ್ಲರನ್ನು ಸಂತೋಷಪಡಿಸುವುದು ಅತ್ಯಂತ ಕಠಿಣ ಕೆಲಸ, ಆದರೆ ಎಲ್ಲರೊಡನೆ ಸಂತೋಷವಾಗಿರಲು ಸಾಧ್ಯವಾದರೆ ಅದೊಂದು ಅದ್ಭುತ ಸಂಗತಿ. ಎಲ್ಲರೊಂದಿಗೆ ಒಂದಾಗಿ ಖುಷಿಯಾಗಿರಬೇಕು. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ನಿಮ್ಮ ಅಕ್ಷಯ್ ಸೈನಿಂಗ್ ಆಫ್.